ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ರವಿ ಬೆಳಗೆರೆಯಂತಹ ಶ್ರಮಿಕ ಪತ್ರಕರ್ತ, ಅಕ್ಷರ ಯೋಗಿ ಮತ್ತೆಂದು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅವರಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಮೆಲ್ಕು ಹಾಕೋದಕ್ಕೆ ಇವತ್ತು ನಾನು ಹಾಯ್ ಬೆಂಗಳೂರು ಆಫೀಸಿಗೆ ಬಂದಿದ್ದೀನಿ. ರವಿ ಬೆಳಗೆರೆ ಸರ್ ಅವರ ಮಗಳು ಭಾವನಾ ಅವರು ನಮ್ಮ ಜೊತೆಗೆ ಇದ್ದಾರೆ. ರವಿ ಬೆಳಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರುವಂತಹ ವಿಷಯ ಹಾಗೆ ಗೊತ್ತಿಲ್ಲದಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ನೀವು ಹೇಳಿದ್ರಿ ಪತ್ರಿಕೋದ್ಯಮನ ಅವರು ಜೀವನವಾಗಿಸ್ಕೊಂಡ್ಬಿಟ್ಟಿದ್ರು, ಯಾಕಂದರೆ ಅದನ್ನು ಬಿಟ್ಟು ಬರ್ತಾ ಇರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಫ್ಯಾಮ್ಲಿಗೆ ಆಬ್ವಿಯಸ್ಲಿ ಟೈಮ್ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಿಮ್ಮ ಬಾಲ್ಯ ಎಲ್ಲ ಯಾವ ಥರ ಇರ್ತಾ ಇತ್ತು? ಅವರು ಯಾವಾಗಲೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದರಿಂದ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಕಡಿಮೆ ಆಗ್ತಾ ಇತ್ತು ಅಂತ? ಅಲ್ಲ, ಮೊದಲಿಂದನೂ ಅವರು ಹೈ ಬ್ಯಾಂಗ್ಳೂರ್ ಶುರು ಆಗೋದಕ್ಕಿಂತ ಮುಂಚೆಯಿಂದನೂ ಅವರು ನಮಗೆ ಸಿಕ್ಕಲೇ ಇಲ್ಲ. ಅಂದರೆ ಚಕ್ರ ಅವರು ಹಾಕೊಂಡು ತಿರುಗ್ತಾನೆ ಇರ್ತಿದ್ರು. ಕೆಲಸ ಒಂದು ಕಡೆ ನಿಲುವಾಗಿ ಗಟ್ಟಿಯಾಗಿ ಇರಲಿಲ್ಲ. ಸೊ ನಾನು ನನ್ನ ಬಾಲ್ಯನ ಅಮ್ಮ ಜೊತೆ ಕಳೀತೀನಿ. ನನ್ನ ತಮ್ಮ ಅವನ ಬಾಲ್ಯನ ಅಜ್ಜಿ ತಾತನ ಜೊತೆ ದಾವಣಗೆರೆನಲ್ಲಿ ಕಳೀತಾನೆ. ಅಕ್ಕ ತನ್ನ ಬಾಲ್ಯನ ಅಪ್ಪನ ಜೊತೆ ಹುಬ್ಳಿಲಿ ಕಳೀತಾಳೆ. ಸೊ ಮೂರು ಜನ ಬೇರೆ ಬೇರೆ ಆಗಿ ವಿ ಗ್ರೂ ಅಪ್. ಆಮೇಲೆ ನನ್ನ ತಮ್ಮ 1ನೇ ಕ್ಲಾಸಲ್ಲಿ ಇದ್ದಾಗ, ನಾನು 1ನೇ ಕ್ಲಾಸಲ್ಲಿ ಇದ್ದಾಗ ಎಲ್ಲರೂ ಒಂದು ಫ್ಯಾಮಿಲಿ ಅಂತ ಒಂದೇ ಒಂದು ಕಡೆ ಎಲ್ಲರೂ ಬಂದು 5 ಜನ ಇರ್ತೀವಿ ನಾವು. ನಾನು ಯಾವಾಗಲೂ ಹಂಪಾಂಚ್ ನಾವು ಹಂಪಾಂಚ್ ಪಿಲ್ಲರ್ಸ್ ನಾವು ಅಂತ ಹೇಳ್ತಾನೆ ಇರ್ತಿದ್ದೆ ಅಪ್ಪಂಗೆ. ಸೊ ಹಾಗೆ ಇರೋದು. ಬಟ್ ಅಪ್ಪ ಅಷ್ಟೊತ್ತಿಗೆ ಸಮೇತ ಕರ್ನಾಟಕದಲ್ಲಿ ಒಂದು ಕೆಲಸ ಅನ್ನೋದು ಒಂದು ಪಕ್ಕಾ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವರು 2 ತಿಂಗಳು 3 ತಿಂಗಳಿಗಿಂತ ಜಾಸ್ತಿ ಎಲ್ಲೂ ಕೆಲಸ ಮಾಡಿಲ್ಲ. ಕೆಲಸ ಬಿಟ್ಟು ಬಂದ್ಬಿಡೋರು. ಆಮೇಲೆ ಇಂಥದ್ದು ಕೆಲಸ ಮಾಡಿಲ್ಲ ಅಂತಿಲ್ಲ, ಬರೀ ಪತ್ರಿಕೋದ್ಯಮ ಅಲ್ಲ, ಇಂಥದ್ದು ಮಾಡಿಲ್ಲ ಅಂತಿಲ್ಲ, ಎಲ್ಲದನ್ನು ಮಾಡಿದ್ದಾರೆ. ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದಾರೆ, ಹಾಲು ಮಾರಿದ್ದಾರೆ, ಹಸು ಅವರೇ ತಾವೇ ಕರೆದು ಹಾಲು ಮನೆಗಳಿಗೆ ಮಾರಿದ್ದಾರೆ. ಮತ್ತೆ ಏನು ಅಂದರೆ ಗೌಳಿಯಾಗೂ ಕೆಲಸ ಮಾಡಿದ್ದಾರೆ, ಈ ಕಡೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗೂ ಕೆಲಸ ಮಾಡಿದ್ದಾರೆ. ಥಿಯೇಟರ್ ಮುಂದೆ ಟಿಕೆಟ್ ಹಂಚ್ತಾ ಇರ್ತಿದ್ರು, ಅದನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸಿನಿಮಾಗಳು, ಹಾಡುಗಳು ಅವೆಲ್ಲ ಥಿಯೇಟ್ರಲ್ಲಿ ಪ್ರತಿ ಬಂದಾಗೂ ನೋಡ್ತಾರೆ. ಅವ್ರು ಟಿಕೆಟ್ ಹರಿಯೋ ಮನುಷ್ಯ ಅಂತ. ಸೊ ಅದು ಅಷ್ಟೇ, ಒಂದು 3 ತಿಂಗಳು 4 ತಿಂಗಳು ಅಷ್ಟು ಕೆಲಸ ಮಾಡಿದ್ರೆ ಹೆಚ್ಚು. ಸ್ಪೆಷಾಲಿಟಿ ಇನ್ನೊಂದೇನು ಅಂದರೆ, ಅಪ್ಪ 10th ಫೇಲ್ ಆಗ್ತಾರೆ. ನಮ್ಮ ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ ಅವರು ಇಬ್ರು ಒಟ್ಟಿಗೆ ಪರೀಕ್ಷೆ ಕಟ್ತಾರೆ. ಅದ್ರಲ್ಲಿ ಅವ್ರು ಪಾಸ್ ಆಗ್ತಾರೆ, ನಮ್ಮ ಅಜ್ಜಿ ಪಾಸ್ ಆಗ್ತಾರೆ, ಇವ್ರು ಫೇಲ್ ಆಗ್ತಾರೆ. ಅವಾಗ ಏನಾಗ್ತಿತ್ತು, ಅವ್ರು ಟೀಚರ್ ಆಲ್ರೆಡಿ. ಅವಾಗ 7ನೇ ಕ್ಲಾಸು 8ನೇ ಕ್ಲಾಸು ಓದಿದ್ರೆ ಟೀಚರ್ ಹುದ್ದೆ ಸಿಗೋದು ಅವಾಗ. ಈಗಿನ ಕಾಲ ತರ ನೀನು ಅದೆಲ್ಲ ಏನು ಇರ್ಲಿಲ್ಲ. ಸೊ ಹಂಗಿತ್ತಲ್ಲ ಆ ಕಾಲ. ಅವರು ಅಷ್ಟು ಓದಿದ್ರು, 8ನೇ ಕ್ಲಾಸ್ವರೆಗೂ ಓದಿದ್ರು. ಅದಾದ್ಮೇಲೆ ಟೀಚರ್ ಆಗು ಕೆಲಸ ಮಾಡ್ತಿದ್ರು, ಟ್ಯೂಷನ್ಸ್ ತಗೋತಾ ಇದ್ರು. ಅಪ್ಪ ಅಷ್ಟೊತ್ತಿಗೆ 10ನೇ ಕ್ಲಾಸ್ ಓದೋ ಹುಡುಗ ಅಷ್ಟು ಬೆಳೆದಿದ್ರು. ಸೊ ಅವಾಗ ನಮ್ಮ ಅಜ್ಜಿಗೆ ಅನ್ಸಿದ್ದು, ನಾನು 10ನೇ ಕ್ಲಾಸ್ ಕಟ್ಬಿಡ್ತೀನಿ, ಮೆರಿಟ್ ಅಂತ ಸಿಗುತ್ತ ಅವಾಗ ನನಗೆ, ಅಪ್ಪರ್ ಆಗತ್ತೆ ಅಂತಾರ. ಸೊ ಇಬ್ರು ಕಟ್ತಾರೆ. ಅಪ್ಪನೇ ರಿಸಲ್ಟ್ ನೋಡ್ಕೊಂಡು ಬರ್ತಾರೆ. ಅವರು ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಕಿಟಕಿಯಿಂದ ಅಮ್ಮ ನೀ ಪಾಸ್ ನಾ ಫೇಲ್ ಅಂತ ಅದನ್ನ ಹೇಳಿ ಅವರು ಬಹುಶಃ ಓದಿನ ಗೀಳು ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿನೇ ಹಚ್ಚಿದ್ದು ಅಂತ. ಈಗ ಸಾಮಾನ್ಯ ನಮ್ಗಳ ಮನೆಗಳಲ್ಲೆಲ್ಲ ಫೇಲ್ ಆದ್ರೆ ಇಲ್ಲ ಬಡಿತೀವಿ, ಇಲ್ಲ ಆಗಿನ ಕಾಲಕ್ಕೆ ನನ್ನ ಮಾತು, ಈಗ ಮುಟ್ಟೋಂಗೂ ಇಲ್ಲ ಮಕ್ಕಳನ್ನ, ಅದು ಬೇರೆ. ಬಟ್ ಆ ಟೈಮಲ್ಲಿ ಏನಾಗ್ತಿತ್ತು, ಅವ್ರೇನು ಮಾಡಿದ್ರು, ಹೌದಾ ₹3 ಕೊಟ್ಬಿಟ್ಟು ಹೋಗೊಂದು ಸಿನಿಮಾ ನೋಡ್ಕೊಂಡು ಬಾ ಹೋಗು ಅಂತ. ಫೇಲ್ ಆಗಿರೋದಕ್ಕೆ ಸಿನಿಮಾ ನೋಡ್ಕೊಂಡು ಬಂದಾದ್ಮೇಲೆ ಒಂದು ಪುಸ್ತಕನ ದಿಂಬಡಿ ಇಟ್ರಂತೆ. ಇಟ್ಬಿಟ್ಟು ಇದನ್ನ ಯಾವಾಗ ಮನಸ್ಸು ಬರುತ್ತೋ ಅವಾಗ ಓದು ಅಂತ. ಯಾವ್ದೋ ಕಾದಂಬರಿ ಅಷ್ಟೇ ಅದು, ಅದೇನು ಜನರಲ್ ನಾಲೆಡ್ಜು ಕ್ಲಾಸ್ ಅವೆಲ್ಲ ಎಂಥದ್ದು ಅಂತ. ಅದಾದ್ಮೇಲೆ ಮರುದಿನ ಪ್ರತಿದಿನ ಅಮ್ಮ ಅಂದ್ರೆ ಅಜ್ಜಿ ಅಂದ್ರೆ ಇವ್ರ ಅಮ್ಮ ಇದಕ್ಕೆ ಶಾಲೆಗೆ ಪಾಠ ಮಾಡಕ್ಕೆ ಅಂತ ಹೋದಾಗ ಅಪ್ಪನ ಲೈಬ್ರರಿಗೆ ಬಿಟ್ಬಿಟ್ಟು ಹೋಗ್ಬಿಡೋರಂತೆ. ಸೊ ಲೈಬ್ರರಿನಲ್ಲಿ ಕಾಲ ಕಳೆದ್ಯಾರ ಅವರು. ಅವ್ರು ಪೂರ್ತಿ ಟ್ಯೂಷನ್ ಎಲ್ಲ ಮುಗಿಸಿ ಬಂದಾದ್ಮೇಲೆ ಇವ್ರನ್ನ ಕರ್ಕೊಂಡು ಮನೆಗೆ ಹೋಗೋ ಹಾಗೆ ರೂಢಿ ಮಾಡ್ಕೊಂಡ್ರು. ಸೊ ಅಪ್ಪಂಗೆ ಅವಾಗ ಸಿಕ್ಕಿದ್ದು ಬೇಂದ್ರೆ, ಕುವೆಂಪು, ಈ ತಾರಾಸು ಆ ಥರದ್ದು ಪುಸ್ತಕಗಳನ್ನ ಅವರು ಸ್ಟಾರ್ಟೆಡ್ ರೀಡಿಂಗ್. ಅವ್ರಿಗೆ ತುಂಬಾ ಒಲವು ಪುಸ್ತಕಗಳ ಮೇಲೆ ಹುಟ್ಟಿಸಿದ್ದೆ ನನಗೆ, ನನ್ನ ಪ್ರಕಾರ ನಮ್ಮ ಅಜ್ಜಿ. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅಪ್ಪನೆಲ್ಲ ಆ ಕ್ರಿಯೇಟಿವಿಟಿ ಇತ್ತು, ಬಹುಶಃ ಅದನ್ನ ಅವರು ಕಂಡುಹಿಡ್ದಿದ್ರ ಅಂತ. ಆ ಪಲ್ಸ್ ಅನ್ನೋದಿರುತ್ತೆ, ಗೊತ್ತಿರುತ್ತೆ. ಈಗ ನನ್ನ ಮಗಳಿಗೆ ನಾನು ಓಕೆ ಇವಳು ಇದರಲ್ಲಿ
ಬೆಸ್ಟ್ ಅಂತ ಅನ್ಸುತ್ತೆ, ಇದರಲ್ಲಿ ಓಕೆ ಆಗಿದ್ದಾಳೆ ಅನ್ನೋದಿರುತ್ತಲ್ಲ, ಅವ್ನಿಗೆ ಏಜ್ ಮಾಡೋದು ಅದು ಮಾಡಿದ್ರು ಅನ್ಸುತ್ತೆ ನಮ್ಮ ಅಜ್ಜಿ. ಅದು ಅವ್ರಿಗೆ ಪ್ಲಸ್ ಆಯಿತು ಅಪ್ಪಂಗೆ. ಅವ್ರು ಹೇಳೋ ಪ್ರಕಾರ ಪ್ರತಿ ಸಲನೂ ಹೇಳ್ತಾರೆ, ನಾನು ಇವತ್ತು ಏನೇ ಮಾಡಿದ್ದೀನಿ, ಯಾವುದೇ ಸ್ಟೇಟಲ್ಲಿ ಇದ್ದೀನಿ, ಅದೆಲ್ಲದಕ್ಕೂ ಕೂಡ ನಮ್ಮಮ್ಮ ಕಾರಣ. ಹೌದು ಇಂಥವೇ ಇದು ನೋಡಿ ಎಂಥ ದಾರಿ ತೋರಿಸೋ ಅಂಥದ್ದು ಅಂತಂದರೆ ಏನಾದರೂ ಆಗ್ಬೋದಾಗಿತ್ತು. ಬಿಕಾಸ್ ಅಪ್ಪಂಗೆ ತುಂಬ ಕಾಂಟ್ಯಾಕ್ಟ್ಸ್ ಆಫ್ ಹೈಯರ್ ಕ್ಲಾಸ್ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಅಂದರೆ ರಿಚ್ ಅಂತ ಅನ್ನೋ ಒಂದು ಫ್ರೆಂಡು ಆ ಥರದ್ದು ಯಾರೂ ಇರಲಿಲ್ಲ. ಎಲ್ಲ ಪುಂಡು ಪೋಖ್ರಿಗಳೇ ಫ್ರೆಂಡ್ಗಳು. ಆ ಥರದ್ದು ಒಂಥರ ಉಡಾಫೆ ಜೀವನ ಇಟ್ಸ್ ಓಕೆ ಅನ್ನೋ ಥರ. ಅದನ್ನೇನು ತುಂಬ ಸೀರಿಯಸ್ ಆಗಿ ತಗೋಬೇಕು ಅವೆಲ್ಲ ಆ ಥರದ್ದೆಲ್ಲ ಹಂಗೆ ಬೆಳೆದಿಲ್ಲ. ಪೋಲಿಯಾಗೆ ಬೆಳ್ಕೊಂಡ್ಬಿಟ್ರು ಅಪ್ಪ. ಸೊ ಹಂಗೆ ಅಂದರೆ ತಂದೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರಲ್ಲಿ ಏನಿತ್ತೋ ದುಃಖ, ಅದು ಫ್ರಸ್ಟ್ರೇಷನ್ನು. ಅಜ್ಜಿ ಆಮೇಲೆ ಸ್ವಲ್ಪ ಕೆಲವು ಕಾಲಗಳಲ್ಲಿ ಅಜ್ಜಿಗೆ ಸ್ಟ್ರೋಕ್ ಆಗೋಗುತ್ತೆ. ಸೊ ಅವ್ರಿಗೆ ಬಲಗಡೆ ಪಾರ್ಟ್ ಪೂರ್ತಿ ಬಿದ್ದು ಹೋಗುತ್ತೆ. ಸೊ ಅದರದ್ದೊಂದು ಹಿಂಸೆ. ಒಬ್ಬನೇ ಮಗ, ಸೊ ಅವ್ರಿಗೆ ಯಾರೂ ಇಲ್ಲ, ತಾವು ಒಬ್ಬರೇ ಸಾಗಿಸ್ಕೊಂಡು ಹೋಗಬೇಕು, ಅಮ್ಮನ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಸೀರಿಯಸ್ನೆಸ್ ಆಫ್ ಲೈಫ್ ಬರಬೇಕು. ಇದೆಲ್ಲದ್ರ ಕಾಂಬಿನೇಷನ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅಪ್ಪ. ಆವಾಗ ಅವ್ರಿಗಾದ ಅಂಥ ಅವಮಾನಗಳು ಅವ್ರು ನೆನೆಸ್ಕೊಂಡಾಗ ಬಹುಶಃ ಈ ಹಾಯ್ ಬ್ಯಾಂಗ್ಳೂರ್ ಅನ್ನೋ ಒಂದು ಖಡ್ಗ ಅವ್ರಿಗೆ ಯಾವಾಗ ಸಿಕ್ತು, ಆವಾಗ ಅವರಿಗೆ ಪ್ರತಿಯೊಂದೂ ಜನಕ್ಕೆ ಹೇಳ್ಕೊಳ್ಳೋಕೊಂದು ದಾರಿ ಮಾರ್ಗ. ಅಂದರೆ ವೆಂಟ್ ಔಟ್ ಇಸ್ ಫ್ರಸ್ಟ್ರೇಷನ್, ಅದು ಹೆಂಗಾದರೂ ತಿರ್ಕೋಬೋದಾಗಿತ್ತು. ಯಾಕಂದರೆ ಅವ್ರು ಆಲ್ರೆಡಿ ನಕ್ಸಲೈಟ್ಸ್ ಅವ್ರ ಪರಿಚಯ ಆಯಿತು. ಈ ಕೂಡ ಬಿಕಮ್ ಸಮಥಿಂಗ್ ಎಲ್ಸ್. ದೊಡ್ಡ ರೌಡಿ ಆಗ್ಬೋದಾಗಿತ್ತು ನಮ್ಮಪ್ಪ, ಅಥವಾ ಇನ್ನೇನೋ ಆಗ್ಬೋದಿತ್ತು. ಅದೆಲ್ಲದೂ ಬಿಟ್ಟು ಬಹುಶಃ ಲೈಬ್ರರಿಗೆ ಅವ್ರನ್ನ ನುಗ್ಗಿದ್ದಕ್ಕೆ ಇದೆಲ್ಲವುದು ಅವರಿಗೆ ಒಂಥರ ಜ್ಞಾನೋದಯ ಆಯಿತು ಅನ್ನೋ ಥರ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ತಮ್ಗೆ ಆದದ್ದು ಯಾರಿಗೂ ಆಗಬಾರ್ದು ಅನ್ನೋದೊಂದು ಮನಸ್ಸಿಗೆ ನಿಂತೋಯ್ತು. ಸೊ ಹಾಗಾಗಿ ಅವ್ರ ಖಾಸ್ಬಾತ್ಗಳಲ್ಲಾಗಿರ್ಬೋದು ಎಲ್ಲೂ ಕುಗ್ಬೇಡಿ ಅಂತಲೇ ಹೇಳ್ತಾರೆ ಜನಕ್ಕೆ, ಓದುಗದವರೇ ಅನ್ನೋದು. ಅಪ್ಪಂಗೆ ಅವ್ರು ಬಿಟ್ಟರೆ ಬೇರೆ ಇರಲಿಲ್ಲ ಪ್ರಪಂಚ. ಹಾಗಾಗಿ ಅವರ ಪ್ರತಿಯೊಂದು ಅವಮಾನ ಸನ್ಮಾನ ಎಲ್ಲವುದನ್ನೂ ಅವರು ಪುಸ್ತಕದ ಬರವಣಿಗೆಯ ರೂಪದಲ್ಲಿ ಬರೀತಾ ಹೋಗ್ತಾರೆ ಕಾಲಮ್ಗಳಲ್ಲಿ. ಅಲ್ಲಿ ಎಲ್ಲೂ ಸೇಡು ಅನ್ನೋದು ಆದರೆ ಹೇಗೆ ತೀರಿಸ್ಕೋಬೇಕು ಅನ್ನೋವಂಥದ್ದನ್ನ ಹೇಳ್ತಾರೆ. ಅಂದರೆ ಬೆಳೆದು ಉದ್ಧಾರ ಆಗಿ ಸೇಡು ತೀರಿಸ್ಕೊಳ್ಳೋದು ಅಂತ. ಅಂದರೆ ಇದೆಲ್ಲದರ ಮಧ್ಯೆ ಅವರ ಬರವಣಿಗೆನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಅಷ್ಟೇ ಆ ಬರವಣಿಗೆನ ಹೇಟ್ ಮಾಡೋವಂಥ ಜನರುಗಳು ಕೂಡ ಇದ್ದಾರೆ. ಸೊ ರವಿ ಬೆಳಗೆರೆಯವರು ಎಕ್ಸಾಗ್ರೇಟ್ ಮಾಡಿ ಬರೀತಾರೆ, ಇರೋ ವಿಷಯಕ್ಕಿಂತ ಜಾಸ್ತಿ ವಿಷಯ ಅದಕ್ಕೆ ತಮ್ಮದೇ ಹಾಕಿ ಬರೀತಾರೆ. ಇನ್ನೊಂತಹ ಒಂದಿಷ್ಟು ಅಂಶಗಳು ಯಾವಾಗಲೂ ನಾವು ಕೇಳ್ಪಡ್ತಾ ಇದ್ವಿ. ಇವತ್ತಿನ ದಿನಗಳಲ್ಲೂ ಕೂಡ ಎಷ್ಟೋ ಜನ ಅದನ್ನು ಹೇಳ್ತಾರೆ. ಸೊ ಇಂತಹ ಒಂದಿಷ್ಟು ಮಾತುಗಳು ಅವರ ಬರವಣಿಗೆ ಮೇಲೆ ಬಂದಾಗ ಯಾವ ಥರ ಅವ್ರಿಗೆ ಫೀಲ್ ಆಗ್ತಾ ಇತ್ತು, ಅದನ್ನು ಹೇಗೆ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ರು, ಹೇಗೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರು ಪ್ರಕ್ರಿಯೆ ಕೊಡೋದಕ್ಕೆ ಬಂತೆ? ನೀವು ಬರೀ ಹಾಗಾದರೆ ತಾಕತ್ತಿದ್ರೆ ನಂತರ ಅನ್ನೋರಷ್ಟೇ ಹಾಗೆ ಆನ್ಸರ್ ಮಾಡೋದು. ಅದಕ್ಕೆ ಅವ್ರೇನು ಇರಲಿಲ್ಲ. ಅಂದರೆ ನನಗೆ ಯಾವುದೋ ಕಾಂಪಿಟೇಷನ್ ಮಾಡಬೇಕು, ಯಾರನ್ನೋ ತುಳಿದು ನಾನು ಎದ್ದೇಳಬೇಕು, ಅದ್ಯಾವುದೋ ಅವ್ರ ತಲೆಯಲ್ಲೇ ಇರಲಿಲ್ಲ. ಅವರಿಗೆ ಹೇಗೆ ಅದನ್ನೇ ನಾನು ಹೇಳಿದ್ದೆ, ಅವ್ರ ಕ್ರಿಯೇಟಿವಿಟಿ ಇತ್ತು ಅದರಲ್ಲಿ. ಇವಾಗ ಯಾವುದೋ ಒಂದು ಡಬ್ಬಾ ಫೋನ್ನ ನಾನು ಎಷ್ಟು ಚೆನ್ನಾಗಿ ಹೊಗಳಿ ಮಾಡೋದೇ ಇಟ್ಸ್ ಮಾರ್ಕೆಟಿಂಗ್ ಆಯ್ತಾ. ಬರವಣಿಗೆ ಕೂಡ ನಿನ್ನನ್ನು ಅಟ್ರಾಕ್ಟ್ ಮಾಡಬೇಕು, ಓದಿಸ್ಕೊಂಡು ಹೋಗಬೇಕು. 4 ಲೈನ್ ಓದಿದಾಗ 5ನೇ ಲೈನ್ ಅಷ್ಟೊತ್ತಿಗೆ ಸಪ್ಪೆ ಆಗಿಬಿಟ್ರೆ ಓದೋನಿಗಾದ್ರೂ ಏನಿರುತ್ತೆ. ಈಗ ಆಗಿರೋದನ್ನ ನೀನು ಅವನ ಮನಸ್ಸಿಗೆ ತಾಕಿ ಅವನು ಪರಿವರ್ತನೆ ಆಗ್ತಾನೆ ಅಂತಂದರೆ ಎಕ್ಸಾಜುರೇಟ್ ಮಾಡೋದ್ರಲ್ಲಿ ಏನು ತಪ್ಪು? ಈಗ ಕ್ರೈಮಲ್ಲಿ ಎಕ್ಸಾಜುರೇಷನ್ಸ್ ಇರಲ್ಲ, ಅಥವಾ ಪಾಲಿಟಿಕಲಿ ಏನಾದ್ರು ಬರೀತಾ ಇದೆಯಾ ಅಂತಂದರೆ ಎಕ್ಸಾಜುರೇಷನ್ಸ್ ಇರಲ್ಲ. ವೈಯಕ್ತಿಕವಾಗಿ ಏನಾದರೂ ಬರ್ಕೊಂತೀಯ ಅಂತಂದರೆ ನೀನು ಒಂದು ಸ್ವಲ್ಪ ಮಸಾಲ ಹಾಕಲೇಬೇಕಂತೀನಿ ನಾನು. ಯಾಕಂತಂದರೆ ದಟ್ ಈಸ್ ವೆನ್ ಐಬಾಲ್ಸ್ ಕ್ರಿಯೇಟ್ ಮಾಡುತ್ತೆ ಓದುಗನಿಗೆ. ಅರೆ ನಾನು ಹಿಂಗಾಗ್ಬೋದಾ, ಮೋಟಿವೇಟ್ ಮಾಡ್ತಾ ಇದ್ದೀನಿ, ನಾನು ಇನ್ನೇನು ಮಾಡ್ತಿಲ್ಲ, ತಪ್ಪಂತೂ ಮಾಡ್ತಿಲ್ಲ, ನಂತರ ಎಕ್ಸಾಜುರೇಟ್ ಮಾಡಿ ಅಷ್ಟು ಚೆನ್ನಾಗಿ ನೀನು ಬೇಷ್ ಅಂತ ಬರೀ ನೋಡೋಣ ಅನ್ನೋರು. ಸೊ ಆ ಥರ ಪ್ರತಿಕ್ರಿಯೆ ಇರ್ತಾ ಇತ್ತು. ಅವ್ರೇನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಕಮೆಂಟ್ಸ್ಗಂತೂ ಅವ್ರು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಕೆಡ್ಸ್ಕೊಂಡ್ಬಿಟ್ಟಿದ್ರೆ ಅದು ಏನಾಗ್ತಾ ಇತ್ತು ಏನೋ ಅಲ್ವಾ? ನೀವು ಹೇಳ್ದಂಗೆ ರಾತ್ರಿ ಮಲ್ಕೊಳ್ತಾನೆ ಇರಲಿಲ್ಲ ಅಂತ. ಎಷ್ಟೋ ರಾತ್ರಿಗಳು ಅವ್ರು ಮಲ್ಕೊಂಡಿರಂಗಿಲ್ಲ. ಆಮೇಲೆ ಕೆಲಸನೂ ಎಷ್ಟು ಮಾಡ್ತಾ ಇದ್ರು ಅವರು, ಎಷ್ಟು ಗಟ್ಟಲೆ ಕೆಲಸ ಮಾಡ್ತಾ ಇದ್ರು. ಆ ಒಂದು ಪ್ರೋಸೆಸ್ಸು ಮತ್ತು ಅವರು ತಮ್ಮ ಪೇಪರ್ನ ಮುಂದೆ ತರಬೇಕು ಅನ್ನೋಂತಹ ಒಂದು ಸ್ಟೇಜು ಯಾವ ಥರ ಅವ್ರು ಕ್ಯಾರಿ ಮಾಡ್ಕೊಂಡು ಹೋದ್ರು ತಮ್ಮನ್ನು ತಾವು, ಅಟ್ ದ ಸೇಮ್ ಟೈಮ್ ತಮ್ಮ ಬರವಣಿಗೆನ, ಅವ್ರ ಕೆಲಸದ ಇದೆಲ್ಲ ಪ್ರೋಸೆಸ್ ಎಲ್ಲ ಯಾವ ಥರ ನಡೀತಾ ಇತ್ತು ಅಂತ. ಅಂದರೆ ಏನಾಗ್ತಿತ್ತು, ಮೊದಲು ಎಲ್ಲ ಸ್ವಲ್ಪ ಅಮ್ಮ ಇದಕ್ಕೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಿತೌಟ್ ಹರ್ ಸಪೋರ್ಟ್ ಆಗ್ತಿರ್ಲಿಲ್ಲ. ಅಮ್ಮ ಸ್ಟ್ರೋಕ್ ಆದಮೇಲೆ ಅಮ್ಮ ನರ್ಸ್ ಆಗ್ತಾರೆ, ಟೀಚರ್. ಅವರು ನಮ್ಮಮ್ಮನೂ ಗೌರ್ಮೆಂಟ್ ಟೀಚರು.
ಅಟ್ ದ ಸೇಮ್ ಟೈಮ್ ಮದುವೆ ಆಗುತ್ತೆ. ಮದುವೆ ಆದಮೇಲೆ ನಮ್ಮ ಅಜ್ಜಿಯ ಆರೈಕೆ ಎಲ್ಲದನ್ನು ನಮ್ಮ ಅಮ್ಮ ನೋಡ್ಕೊಳ್ತಾರೆ. ಮನೆ ಸಂಪೂರ್ಣವಾಗಿ ಅಮ್ಮನ ಹಿಡಿತಕ್ಕೆ ಬರುತ್ತೆ. ಅಮ್ಮ ಅಜ್ಜಿನ ನೋಡ್ಕೊಳ್ಳೋದಾಗ್ಬೋದು, ಶಾಲೆಗೆ ಹೋಗಿ ಪಾಠ ಮಾಡಿ ಸಂಬಳ ತೊಗೊಂಡು ಬರೋದಾಗ್ಬೋದು, ನಮ್ಗಳನ್ನು ಸಾಕೋದು ಎಲ್ಲ ಅಮ್ಮ ಮಾಡಿದ್ದು. ಅಪ್ಪಂಗೆ ಇದನ್ನ ಮಾಡು, ಇದು ಕೊಡಿಸು, ಅದು ಮಾಡಿಸು, ಇದು ಬೇಕು ಅದು ಬೇಕು, ಅವು ಯಾವ ಬೇಡಿಕೆನೂ ಇಡೋವಂಥ ಪರಿಸ್ಥಿತಿ ಇಲ್ಲ, ಕೊಡಿಸೋವಂಥ ಪರಿಸ್ಥಿತಿ ಇಲ್ಲ. ಅಪ್ಪ ಇರಲಿಲ್ಲ, ಅಮ್ಮ ಬೇಡಿಕೆ ಇಡೋವಂಥ ಪರಿಸ್ಥಿತಿಲಿ ಇರಲಿಲ್ಲ. ಸೊ ಬಡತನ. ಬಟ್ ಇಬ್ಬರು ಮನಸ್ಸಲ್ಲೂ ಅಂದರೆ ಅಟ್ಲೀಸ್ಟ್ ಅಮ್ಮನ ಮನಸ್ಸಲ್ಲಿ ಅಪ್ಪಂಗೆ ಯಾವಾಗೂ ನೀನೇನೋ ಒಂದು ದೊಡ್ಡ ಮಾಡ್ತೀಯಾ, ನೀನೋ ಆಗ್ತೀಯಾ, ನೀನು ದೊಡ್ಡ ಹೆಸರು ಮಾಡ್ತೀಯಾ, ನೀನು ಆ ಧೈರ್ಯ ಕಳ್ಕೊಬೇಡ. ಕುಗ್ಗೋರು, ಕೆಲಸ ಬಿಟ್ಟು ಬಂದ್ಬಿಡೋರು, ಬಾಸ್ನ ಬೈದು ಬಂದ್ಬಿಡೋರು. ಅಂದರೆ ಇದು ಸರಿ ಇಲ್ಲ ಅಂತಂದರೆ ಬಾಸ್ನೇ ಬೈದ್ಬಿಟ್ರೆ ಅವ್ನು ಯಾಕೆ ಇಟ್ಕೊಳ್ತಾನೆ ಕೆಲಸಕ್ಕೆ, ಆ ಬಾಸ್ ಅನ್ಸ್ಕೊಂಡವ್ರು ಆದರೂ ಯಾಕೆ ಇಟ್ಕೊಳ್ತಾನೆ. ಶಾಮರಾಯರ ಅಜ್ಜ ಸಂಯುಕ್ತ ಕರ್ನಾಟಕದಲ್ಲಿ ಅಷ್ಟು ವರ್ಷ ಅವ್ರನ್ನ ಇಟ್ಕೊಂಡಿದ್ದೇ ಹೆಚ್ಚು. ಅಂದರೆ ಅವ್ರು ಬೈ ತುಂಬ ಸ್ಟ್ರಿಕ್ಟ್ ಅವರು. ನಾವು ಇಲ್ಲಿ ಮರಿ ಶಾಮರಾಯರು ಅಂತ ಇದ್ವಿ ನಮ್ಮ ಅಪ್ಪನ. ಸೇಮ್ ಅವ್ರು ಹೇಗೆ ಪನಿಷ್ಮೆಂಟ್ಗಳು ಕೊಡ್ತಿದ್ರೋ ಅದೇ ಥರ ಪನಿಷ್ಮೆಂಟ್ಗಳು ಕೊಡೋದು. ಇದು ಜರ್ನಲಿಸಮ್ ಓದ್ಕೊಂಡು ಬಂದ ಹುಡುಗ ಯಾರಾದರೂ ಫ್ರೆಶರ್ ಬಂದು ಇಲ್ಲೇನಾದ್ರು ಸೇರ್ಕೊಂಡ್ಬಿಟ್ರೆ 2 ದಿನ ಕಾಲ ಅವನು ಇರ್ತಿರ್ಲಿಲ್ಲ, ಬಿಡೋಗ್ಬಿಡೋನು. ಯಾರು ನಮ್ಮಲ್ಲಿ ಗಟ್ಟಿಯಾಗಿ ಟಿಕಾಣೆ ಅಪ್ಪನ ಬಲ್ಲವರು ಮಾತ್ರ ಉಳ್ಕೊಂಡ್ರು. ಅದ್ ಬಿಟ್ರೆ ಇನ್ಯಾರು ಉಳ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಹಂಗೆ ಕೆಲಸ ಮಾಡೋರು. ಅಮ್ಮ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನಿಷಿಯಲಿ ಫಸ್ಟ್ ಯಾವಾಗ ಹಾಲು ಮಾರೋದ್ರಿಂದ ಅದಕ್ಕೂ ಶ್ರದ್ಧೆಯಿಂದ ಮಾಡು ಅಂತ. ಪರವಾಗಿಲ್ಲ, ನೀನು ಹಾಲೇ ಮಾರು, ಪರವಾಗಿಲ್ಲ, ನೀನು ಇವಾಗ ಎದ್ದೇಳಲಿಲ್ವಾ 5 ಗಂಟೆಗೆ, ನಾನೇ ಹಾಲು ಕರೆದಿಟ್ಟಿರ್ತೀನಿ, ನೀನು ಹೋಗಿ ಮಾರು ಅಂತ. ಆ ಥರದ್ದೆಲ್ಲ ಒಂದಿಷ್ಟು ಸಪೋರ್ಟ್ಗಳು ಮಾಡ್ತಾ ಬಂದಿದ್ದಾರೆ. ಹಾಯ್ ಬ್ಯಾಂಗ್ಳೂರ್ ಮಾಡ್ತೀನಿ ಅಂದಾಗ ಅಪ್ಪಂಗೆ ತುಂಬ ಇದಿತ್ತು, ಏನು ಆತಂಕ ಇತ್ತು. ಇರೋ ಅಲ್ಪ ಸ್ವಲ್ಪ ಒಡವೆ, ನಮ್ಮ ಮಾಂಗಲ್ಯ ಸಹ ತೆಕ್ಕೊಟ್ಟಿದ್ದಾರೆ, ಅರ್ಶಿನ ದಾರ ಹಾಕೊಂಡು ಓಡಾಡಿದ್ದಾರೆ, ಸಿನಿಮಾ ಸೀನ್ ಥರ. ನಮ್ಮಲ್ಲಿ ಸಣ್ಣ ಜುಮ್ಕಿ ಹಾಕಿದ್ರು. ಆವಾಗ ಈ ಕಂತಲ್ಲಿ ತಗೊಳ್ಳೋದು ಅಂತ ಬರ್ತಿತ್ತು. ಶಾಲೆಗಳಲ್ಲಿ ಟೀಚರ್ಸ್ ಎಲ್ಲ ಸೇರ್ಕೊಂಡು ಒಂದು ಚೀಟಿ ಥರ ಹಾಕ್ಬಿಟ್ಟು 500 ರೂಪಾಯಿ ಅಲ್ಲ ದೊಡ್ಡದು, ಬಹುಶಃ 50 ರೂಪೀಸ್ 100 ರೂಪೀಸ್ ಹಾಗೆ ಒಟ್ಟು ಮಾಡಿ ನನಗೆ ಹಾಕಂಗೆ 2 ಜುಮ್ಕಿ ಅದನ್ನೂ ಬಿಚ್ಕೊಂಡಿದ್ರು. ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಾನಾಗ 5ನೇ ಕ್ಲಾಸು. ಇಲ್ಲಿದ್ವಿ ಆವಾಗ ನಾವು ಬೆಂಗಳೂರಿಗೆ, ಸಮೇತ ಕರ್ನಾಟಕದಲ್ಲಿ ಇದ್ದು ಲಂಕೇಶ್ ಪತ್ರಿಕೆಗೂ ಕೆಲಸ ಮಾಡಿ ಅಲ್ಲಿ ಬಿಟ್ಟು ಎಲ್ಲೂ ಇಲ್ಲ ಇವಾಗ ಕೆಲಸ ಅಂತ ಅಂದಾಗ ನಾನೇ ಒಂದು ಪತ್ರಿಕೆ ಮಾಡ್ತೀನಿ ಅಂದರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಕರ್ಮವೀರ ಕೆಲಸ ಆಗಿತ್ತು. ಕರ್ಮವೀರ ಆಲ್ಮೋಸ್ಟ್ ನಿಲ್ ಅನ್ನೋ ಇದು ಇದ್ದಾಗ ಬೂಮಾಗಿ ಪಾಪಿಗಳ ಲೋಕದಲ್ಲಿ ಬರೀ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಕರ್ಮವೀರಾಗೆ. ಆವಾಗ ಅದು ತುಂಬ ಹೆಸರು ಮಾಡ್ತು. ಕರ್ಮವೀರ ಅದ್ರ ಎಡಿಟರ್ ಆದರು ಅಪ್ಪ. ಅವರು ಕರ್ಮವೀರ ಯಾವಾಗೂ ಹೇಳೋರು, ಕರ್ಮವೀರಕ್ಕೆ ನನ್ನ 3ರಷ್ಟು ವಯಸ್ಸು, ನಾನು ಅದಕ್ಕೆ ಎಡಿಟ್ರು ಅಂತ. ಅಷ್ಟು ದೊಡ್ಡ ಇದು ಪತ್ರಿಕೆಗೆ ನಾನು ಎಡಿಟರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋರು. ಆಮೇಲೆ ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.